ಫಸ್ಟ್ ಚಾಪ್ಟರಲ್ಲಿ ಏನು RS ಕ್ವೆಶನ್ಸ್ ಇಲ್ಲ, ಇದು 17th ಎಡಿಷನ್ ಸಿಂಗಿ. ಸೊ RS 4 ಕ್ವೆಶನ್ಸ್ ಎಲ್ಲ ಇದೆ, ನೀವು ನೋಡ್ಬೋದು. ಫಸ್ಟ್ ಚಾಪ್ಟರಲ್ಲಿ ಏನು ಕ್ವೆಶನ್ಸ್ ಕೇಳಿಲ್ಲ. ಸೆಕೆಂಡ್ ಚಾಪ್ಟರ್ ಬಂದರೆ ಮಾಲಿಕ್ಯುಲರ್ ಸೆಲ್ ಬಯಾಲಜಿ ಆ್ಯಂಡ್ ಹೆಲ್ತ್ ಆ್ಯಂಡ್ ಏಜಿಂಗ್. ಆ ಚಾಪ್ಟರಲ್ಲಿ MCQs 2 ಕೇಳಿದ್ದಾರೆ. ಬೇಸ್ಮೆಂಟ್ ಮೆಂಬ್ರೇನ್ ಇಸ್ ಮೇಡ್ ಅಪ್ ಆಫ್ ವಿಚ್ ಟೈಪ್ ಆಫ್ ಕೊಲಾಜಿನ್ ಅಂದರೆ ಟೈಪ್ 4 ಕೊಲಾಜಿನ್. ಇದು ನೆನಪಿಕೋಬೇಕಷ್ಟೇ. ಸೀಕ್ವೆನ್ಸು ನಿಮಗೆ PU ಇಂದನೇ ಓದಿದ್ರೆ G0 G1 S G2 M ಅಂದರೆ ಮೈಟೋಸಿಸ್ ಇಲ್ಲ ಆಗುತ್ತೆ. G0 ಅಂದರೆ ಕ್ವಿಸೆಂಟ್ ಫೇಸು, ಸೆಲ್ ಸೈಕಲ್ ಸ್ಟಾಪ್ ಆಗಿರುತ್ತೆ, ಅಂದರೆ ಸೆಲ್ ಸೈಕಲಿಂದ ಎಕ್ಸಿಟ್ ಆಗಿಬಿಟ್ಟು ಅಲ್ಲಿ ಹೋಗಿ ಸ್ಟೇ ಆಗಿರುತ್ತೆ. G1 ಫೇಸು ಸಿಂಥೆಟಿಕ್ ಫೇಸ್ ಅಂದರೆ DNA ಸಿಂಥೆಸಿಸ್ ಆಗುತ್ತೆ, ಅದಕ್ಕೆ ಬೇಕಾಗಿರೋದೆಲ್ಲ ಇಲ್ಲಿ ರೆಡಿ ಆಗುತ್ತೆ. ಇಲ್ಲಿ ಮೈಟೋಸಿಸ್ ಡಿವಿಷನ್ಗೆ ಏನೇನು ಬೇಕೋ ಅಲ್ಲಿ ಪ್ರೋಟೀನ್ಸ್ ಎಲ್ಲ ಸಿಂಥೆಸಿಸ್ ಆಗಿಬಿಟ್ಟು G2 ಫೇಸಲ್ಲಿ ರೆಡಿ ಆಗಿಬಿಟ್ಟು ಇದು M ಸೈಕಲಲ್ಲಿ ಫೈನಲಿ ಡಿವಿಷನ್ ಆಗುತ್ತೆ. ಇದಕ್ಕೆಲ್ಲ ಜಾಸ್ತಿ ಟೈಮ್ ತಗೊಳುತ್ತೆ, ಬಟ್ ಡಿವಿಷನ್ ತುಂಬ ಕಡಿಮೆ ಟೈಮ್ ತಗೊಳುತ್ತೆ. ಇದು ಸೀಕ್ವೆನ್ಸು. ಸೊ ಇವಾಗ ಸೀಕ್ವೆನ್ಸ್ ಏನಂತಂದರೆ G0 ಫೇಸು, G1 ಫೇಸು, S ಫೇಸು, G2 ಫೇಸು, M ಫೇಸು, ಇದೆಲ್ಲ ಇಂಟರ್ಫೇಸ್ ಅಂತ ಕರೀತಾರೆ. ಇದನ್ನ ಮೆಟಾಫೇಸ್ ಅಂತ ಕರೀತಾರೆ. ಮೈಟೋಟಿಕ್ ಡಿವಿಷನ್ನು, ಸಾರಿ ನಾಟ್ ಮೆಟಾಫೇಸ್, ಮೈಟೋಟಿಕ್ ಡಿವಿಷನು, ಇದು ಇಂಟರ್ಫೇಸ್ ಅಂತ ಕರೀತಾರೆ. ಇಂಟರ್ಫೇಸಲ್ಲಿ ಪ್ರಿಪೇರ್ ಆಗುತ್ತೆ, ಇಲ್ಲಿ ಡಿವೈಡ್ ಆಗುತ್ತೆ. ಇದು ಸೀಕ್ವೆನ್ಸ್ ಆಯಿತು. ಮತ್ತು ಇನ್ನೊಂದು 3 ಮಾರ್ಕ್ ಕ್ವೆಶನ್ ಕೇಳಿದ್ದಾರೆ. ಅದು ಸೆಲ್ ಸೈಕಲ್ ರೆಗ್ಯುಲೇಟರ್ಸ್ ಬರೀರಿ ಅಂತ. ರೆಟಿನೋಬ್ಲಾಸ್ಟೋಮಾ ಜೀನು ನಿಮ್ಗೆ ಗೊತ್ತು, ಮತ್ತು CDK3 ಮತ್ತು CDK4. CDK ಅಂದರೆ ಸೈಟೋಕೈನ್ ಡಿಪೆಂಡೆಂಟ್ ಕೈನೇಸ್ ಅಂತ. ಇವು ಸೆಲ್ ಸೈಕಲ್ನ ಎಲ್ಲಿ ಬೇಕೋ ಅಲ್ಲಿ ಅರೆಸ್ಟ್ ಮಾಡಿಬಿಟ್ಟು, ಅಂದರೆ ಸೈಕಲ್ ಆಗ್ತಿರುತ್ತಲ್ಲ G0 G1 ಫೇಸು, ಆ ಸೈಕಲ್ನ ಅರೆಸ್ಟ್ ಮಾಡುತ್ತೆ. ಇದನ್ನ ಸೆಲ್ ಸೈಕಲ್ ರೆಗ್ಯುಲೇಟರ್. 3 ಎಕ್ಸಾಂಪಲ್, 3 ಲಿಸ್ಟ್ 3 ಅಷ್ಟೇ ಕೇಳಿದ್ದಾರೆ. ಸೊ 3 ಬರೆದ್ರೆ 3 ಮಾರ್ಕ್ಸ್ ಬರುತ್ತೆ. CDK3 4 ಮತ್ತು ರೆಟಿನೋಬ್ಲಾಸ್ಟೋಮಾ ಜೀನು. ರೆಟಿನೋಬ್ಲಾಸ್ಟೋಮಾ ಇದು ಅಷ್ಟೇ. 2 ಚಾಪ್ಟರ್ಸ್ ಮುಗೀತು. ಥ್ಯಾಂಕ್ ಯು. ನಿಮ್ಗೆ ಇನ್ನೂ ಜಾಸ್ತಿ RS ಕ್ವೆಶನ್ಸ್ ಬೇಕಂದರೆ ನನ್ನ ಚಾನಲ್ನ ಫಾಲೋ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.